ಬರ್ರಿ ಫ್ರೆಂಡ್ಸ, ಇವತ್ತಿನ ಒಂದು ರೆಸಿಪಿ ಏನೈತೆ ಅಂತ ಹೇಳಿ ನೋಡ್ರಿ. ಇವತ್ತು ನೋಡ್ರಿ ನಾವು ಮೊನ್ನೆತ್ತಿನ ಅಮಾವಾಸ್ಯೆ ಸಂಬಂಧ ಅದು ಎಷ್ಟು ರೂಪಾಯಿ ಸೀಗಿನ್ಯಾಗ ಮಾಡಿದ್ರಿ ಕಡುಬ. ಈಗ ಮಾಡತ್ತೇನೆ ರೀ ಕಡುಬ. ವಿಶೇಷವಾಗಿ ನಾವು ಮಾಡೋದಿಲ್ಲ ರೀ, ಯಾಕಂದ್ರೆ ಎಣ್ಣೆ ಒಳಗೆ ಹೊಳ್ಳಿ ಕರಿಬೇಕಂತೇಳಿ. ಕಡುಬಂತೂ ಮಸ್ತ್ ಆಗ್ಯಾವು. ಸಂಚಾನ ಮಟ್ಟ ಇಟ್ಕೊಂಡು ತಿಂದವು ನೋಡ್ರಿ. ನನ್ನ ಮಗಳಿಗಂತೂ ಫುಲ್ ಇಷ್ಟ ಆಗ್ಯಾವು. ಮಮ್ಮಿ ಮತ್ತೆ ಮಾಡ್ತೀವಿ ಅಂತ ಕೇಳ್ತೇಳು. ಅದಕ್ಕೆ ಇಲ್ಲಮ್ಮ ಇನ್ನು ಮತ್ತೆ ಸೀಗಿನ್ಯಾಗ ಮಾಡೋನು, ಇಲ್ಲಿಕ್ಕೆ ದೀಪಾವಳಿಗೆ ಮಾಡೋನು ಅಂತ ಅನ್ನತ್ತೀನಿ ರೀ. ನೀವು ಕೂಡ ಒಮ್ಮೆ ಮಾಡ್ಕೊತೀನಿ ರೀ. ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ. ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ರಿ. ನಾನು ರಾತ್ರಿನ ಬೇಳೆ ಹಾಕಿ ಹಿಟ್ಟು ನಾದಿಟ್ಟು ಮಕ್ಕೊಂದೀನಿ ರೀ. ಬೆಳಿಗ್ಗೆ ಎದ್ದುಗಳೇನ ಈಗ ದೇವ್ರ ನೈವೇದ್ಯಕ್ಕೆ ಇದು ಎಲ್ಲನೂ ಮಾಡಿದ್ದೀನಿ. ಇನ್ನು ಮನ್ಯಾಗ ತಿನ್ನಾಕಂತ ಮಾಡತ್ತೀನಿ ನೋಡ್ರಿ. 1 ಕಪ್ ಗೋಧಿ ಹಿಟ್ಟು, 1 ಕಪ್ ರವೆ ಹಿಟ್ಟು ಹಾಕಿ ನಾದಿಟ್ಟೀನಿ ರೀ. ಅದೇ ಹಿಟ್ಟಲಿನ ನಾನು ಪುರಿನೂ ಕೂಡ ಮಾಡ್ಕೊಂಡೀನಿ ನೋಡ್ರಿ. ಅದನ್ನು ಕೂಡ ನಿಮ್ಗೆ ವ್ಲಾಗ್ ಈಗಾಗಲೇ ಅಪ್ಲೋಡ್ ಮಾಡೇನು. ಈಗ ಮನೆಯಾಗಿರುವಂಥ ಕಡಲೆಬೇಳೆಯನ್ನು ಹಾಕೊಂಡು ಅವನ್ನ ಒಂದು 3 ಸೀಟಿ ಮಾಡಿ, ನಂತರ ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ಗ್ರೈಂಡರ್ ಮೇಲೆ ಇಟ್ಕೊಂಡೀನಿ ರೀ. ಈ ಒಂದು ಹುಣ್ಗಾರಿ ನೀವು ಕಡ್ಲೆಬೇಳೆದು ಹಾಕೋದನ್ನು ಚಲೋ ರೀ. ಮತ್ತು ಒಬ್ಬೊಬ್ರು ತೊಗರಿ ಬೇಳೆದನ್ನು ಕೂಡ ಮಾಡಿರ್ತಾರೋ. ಆನಂತರ ಇದನ್ನು ಅಷ್ಟೂ ನಾವು ಪೂರ್ತಿ ಹಿಂಗೆ ಎಲೆ ಮಾಡಿ ಇಟ್ಕೋಬೇಕು ರೀ. ಒಬ್ಬೊಬ್ಬರು 3 ಮಾಡಿ 4 ಮಾಡಿ ಅಂದ್ರೆ ಎಲೆ ಒಣಗ್ತಾ ಅಂತ ಇದು ಮಾಡ್ತಾರೋ. ನಾನು ನೋಡ್ರಿ ಇಲ್ಲಿ ಹೂರ್ಣನ ಹಿಂಗೆ ಮಾಡಿ ತುಂಬಿಟ್ಕೋತಾನೆ ರೀ. ಈಗ ಮರದೊಳಗೆ ಅಷ್ಟೂ ಹಾಕಿ ಇಡ್ರಿ. ಹಿಂಗೆ ಫಸ್ಟ್ ಎಲೆ ಇಟ್ಟಿಸ್ಕೋಬೇಕು. ಎಲೆ ಇಟ್ಟಿಸ್ಕೊಂಡು ಹೂರ್ಣ ತುಂಬಿ ಅದಕ್ಕೆ ಹಾಲು ಮತ್ತು ಹೊಳ್ಳಿ ಅಕ್ಕಿ ಹಿಟ್ಟಿನ ನೀರು ಇರ್ತದೆ ರೀ, ಅದನ್ನೇ ನಾವು ಹಚ್ಚಿ ಅದನ್ನು ಮಡಿಸ್ಬೇಕು ರೀ. ಒಬ್ಬೊಬ್ಬರಿಗೆ ಅವು ಇವು ಸಿಗ್ತಾವೆ ನೋಡ್ರಿ, ಮಣಿಗಳು ಸಿಗ್ತಾವೆ ಹಿಂಗೆ ಮಡ್ಚು ಹಾಕುವಂಥವು. ನಂದು ಐತ್ರಿ, ಅದು ನಮ್ಮ ಮೇಡಮನ ಕೈಯಾಗ ಅದಾವ್ರಿ ಎಲ್ಲೋ ರೀ. ಅದನ್ನು ಆಡಕ್ಕೆ ತೊಗೊಂಡು ಹಾಕಿ ಅದಕ್ಕೆ ನಾ ಇಲ್ಲಿ ಹಾಲು ಮತ್ತು ಹೊಳ್ಳಿ ನೀರು ಇತ್ತು ರೀ. ಅಂದ್ರೆ ನೀವು ಕರ್ಚಿಕಾಯ್ದು ಭಾಳಷ್ಟು ಮಾಡೋದಾದ್ರೆ ಒಂದು ಇದನ್ನ ತೊಗೊರಿ, ಹತ್ತಿ ಅರಿಬಿ ಇರ್ತೈತಲ್ಲ ರೀ, ಅದರಲ್ಲಿ ಹತ್ತಿ ಕಾಟನ್ದು ಹತ್ತಿ ಬರ್ತೈತಲ್ಲ ರೀ, ದೀಪ ಹಚ್ತೇವಲ್ಲ ಅಂಥ ಹತ್ತಿಲೇ ನಮ್ಮ ಕಡೆ ಹಚ್ಚಿರ್ತಾರೋ. ಅದು ನೀರು ಹಿಡ್ಕೊತೈತೆ, ಅದರಲ್ಲಿ ಹಚ್ತಾರೋ. ಒಬ್ಬೊಬ್ರು ಕೈಲೇನ ಹಚ್ತಾರೋ. ನಾ ಈಗ ಕೈಲಿ ಹಚ್ಚಿ ಅಷ್ಟೂ ಚಂದ ನಮಗೆ ಹಿಂಗೆ ಇಡತ್ತನು. ಮತ್ತು ಅದ್ರಾಗ ಒಬ್ಬೊಬ್ರು ಇದನ್ನು ಮೂಗು ಮುರಿತಾರೆ ರೀ. ನಮ್ಮ ಮನ್ಯಾಗ ನಮ್ಮ ಅವ್ವ ಮುರಿತಾಳೆ, ನಂಗೆ ಮುರಿಯಕ್ಕೆ ಬರೋದಿಲ್ಲ ರೀ. ಅಂದ್ರೆ ಪೂರ್ತಿ ಎಲೆನೇ ಹಿಂಗೆ ಅದನ್ನು ಮುರಿತಾರೆ ರೀ. ಹಿಂಗೆ ಸುಟ್ಟು ಕಡುಬು ಮಾಡುವ ಮಾಡ್ತಾರೆ ರೀ, ನಮ್ಮ ಅವ್ವ ಮಾಡಿರ್ತಾಳೆ. ನನಗೆ ಅದು ಮಾಡಕ್ಕೆ ಬರೋಲ್ಲ. ಹಿಂಗೆ ಇಷ್ಟ ಮಾಡಿ ಅಷ್ಟೂ ಈ ಒಂದು ಮರದ ತುಂಬ ಹಾಕಿಡ್ತಾನೆ ರೀ. ಆಮೇಲೆ ಅಷ್ಟು ಎಲೆ ಒಣಗ್ತಾ ಅಂಥೇಳಿ ಅದು ಮಾಡಿದ್ವಲ್ಲ ಒಣಗ್ತಾ ಅಂತೇಳಿ ಅದ್ರ ಮ್ಯಾಗ ಒಂದು ಬಟ್ಟೆ ಮುಚ್ಚಿಟ್ಕೋರಿ. ಮಾಡೋಕೆ ಈಜಿ ರೀ, ಆದ್ರೆ ಪೇಷನ್ಸ್ ಭಾಳ ಮುಖ್ಯ ನೋಡಿರಿ ಏನೋ ಒಂದು ಮಾಡೋಕೆ. ಆಮೇಲೆ ಇಷ್ಟ ನೋಡಿರಿ, ಈಗ ಒಂದೆರಡು ಹಾಕತ್ತಾನ ಹಿಂಗೆ ಮರದ ತುಂಬ ಅದು ನೋಡಿರಿ. ಇಷ್ಟು ಮಾಡೀನಿ. ಇವನ್ನಷ್ಟೂ ನಾ ಈಗ ಎಣ್ಣೆ ಕಾಸೆ ಈಗ ಕರಿಬೇಕು ನೋಡಿರಿ. ಎಣ್ಣೆ ಕಾಯಕ್ಕಿಟ್ಟನು. ಎಣ್ಣೆ ಕರೆದ ನಂತರ ಒಂದೊಂದು ಹಾಕೊಂಡು ಅಂದ್ರೆ ಎಷ್ಟು ಹಿಡಿತಾವಲ್ರಿ ಅಷ್ಟು. ದೊಡ್ಡ ಕರು ಬಾಳ್ಗೆ ಅಂತಾರ ಆ ಥರನೂ ಕೂಡ ಕರಿಬೋದು. ಇಲ್ಲೇ ನಾನು ಸಣ್ಣ ಬಾಳ್ಗೆ ಇಟ್ಟನು, ಅದರಲ್ಲಿ ಕೂಡ ಮಾಡ್ಬೋದು. ಎಣ್ಣೆ ಕರೆದ ನಂತರ ಅವು ಒಂದು ಸ್ವಲ್ಪ ಹೊಳ್ಯಾಡಕ್ಕೆ ಇದು ಮಾಡ್ತಾವೆ. ಇನ್ನೊಂದು ಸ್ಪೂನ್ ತೊಗೊಂಡು ನೀವು ಕರಿಬೋದು ರೀ, ಅದರಲ್ಲಿ ಹೊಳ್ಸ್ಕೊಬೋದು. ಆಮೇಲೆ ಹಬ್ಬಗಳು ಬಂದು ಅಂದ್ರೆ ರೀ, ನಮ್ಮ ಮನೆ ಯಜಮಾನ್ರು ಇವತ್ತು ಹೋಳ್ಗೆ ಮಾಡ್ತಿ, ಇವತ್ತು ಕಡುಬು ಮಾಡ್ತಿ ಅಂತಿರ್ತಾರೋ. ಬಾಯಲ್ಲಿ ಹೇಳೋದಷ್ಟೇ ಈಜಿ ರೀ, ಯಾರು ಮಾಡೋಕೆ ಇದಕ್ಕತ್ತಿ ಅಂತ ನಾ ಅಂತಿರ್ತಾನು. ನಮ್ಮ ಮನ್ಯಾಗ ಸ್ವೀಟ್ ಅದು ಹೋಳ್ಗೆ ಮತ್ತು ಕಡುಬು ಇಷ್ಟ ರೀ ಯಜಮಾನ್ರಿಗೆ. ಹಾಗಾಗಿ ಸಿರಾ ಮತ್ತು ಹೊಳ್ಳಿ ನಾವು ಶಾವಿಗೆ ಪಾಯಸ ಅಂತದ್ದು ಮಾಡೋದಿಲ್ಲ ರೀ. ಯಾಕಂತಂದ್ರೆ ಜಾಸ್ತಿ ಸಕ್ರೆ ಇದಾಕತ್ತಲ್ಲ ರೀ, ಅದಕ್ಕಾಗಿ ಈ ಥರ ಇಷ್ಟ ಸಿಂಪಲ್ಲಾಗಿ ಒಟ್ಟು ಹೋಳ್ಗೆ ಕಡುಬು ಹಿಂಗದು ಮಾಡ್ಕೊಂಡಿರ್ತೀವಿ. ಅದು ಕಡಿಮೆ ಕ್ವಾಂಟಿಟಿ ಕಡಿಮೆ ರೀ. 1 ಗ್ಲಾಸ್ ಅಷ್ಟು ಬೇಳೆ ಹಾಕೀನಿ ರೀ ನಾನು. ಈ ಥರ ಕಡುಬುಗಳನ್ನು ಕರ್ಕೋಬೇಕು ನೋಡಿರಿ. ಆಮೇಲೆ ಇವತ್ತು ನಾಷ್ಟಕ್ಕೆ ಅದಕ್ಕೆ ಕಡ್ಬಿನ ಹಿಟ್ಟೊಳಗೆ ಪುರಿ ಮಾಡ್ಕೊಂಡೀನಿ ರೀ. ಈಗ ಇದನ್ನು ಒಂದು 12 ಗಂಟೆ ಆಗತ್ತೆ ನೋಡಿರಿ. ಮಧ್ಯಾಹ್ನ ಊಟಕ್ಕೆ ಕಡುಬು ತುಪ್ಪ ರೀ, ಅನ್ನ ಸಾರು ಇವತ್ತಿನ ಊಟ ನೋಡಿರಿ ನಮ್ದು. ನೀವೆಲ್ಲರೂ ಮೊನ್ನೆತ್ತಿನ ಅಮಾವಾಸ್ಯೆಗೆ ಏನು ಅಡುಗೆ ಮಾಡಿರಿ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಒಬ್ಬೊಬ್ಬರು ಈಗ ನಂದು ಇನ್ಸ್ಟಾಗ್ರಾಮ್ದಾಗ ಕೇಳ್ತಾರೋ ಕಟ್ಟಿನ ಸಾರು ಆಯ್ತು, ಜುಣ್ಕ ಆಯ್ತು, ಅಂದ್ರೆ ಮುಂದಿನ ಒಂದು ಇದ್ರೊಳಗೆ ಹಾಕ್ತೇನೆ ರೀ. ಕಟ್ಟಿನ ಸಾರಂತೂ ಭಾರಿ ಮಸ್ತ್ ಇರ್ತದೆ ರೀ. ನಮ್ಮ ಮನ್ಯಾಗ ಫುಲ್ ಇಷ್ಟಪಟ್ಟು ತಿಂತಾರೆ. ಯಾಕಂತಂದ್ರೆ ಅದಕ್ಕೆ ಒಂದು ಸ್ವಲ್ಪ ನಾವು ಉಳ್ಳಾಗಡ್ಡಿ, ಆನಂತರ ಕೊಬ್ಬರಿ, ಪುದೀನ, ಕರಿಬೇವು, ಕೊತ್ತಂಬರಿ ಇವನ್ನೆಲ್ಲ ಹಾಕ್ತೇವಲ್ಲ ರೀ. ಕರಿಬೇವ್ದು ಹಾಕೋದ್ರಿಂದ ಅದು ಫ್ಲೇವರ್ ಚಲೋ ಕೊಡ್ತೈತಿ. ಮತ್ತು ಒಂದೆರಡು ಟೊಮೆಟೊ ಹಣ್ಣು, ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಬೆಲ್ಲ ಹಾಕಿ ಕಟ್ಟಿನ ಸಾರಂತೂ ಮಸ್ತ್ ಇರ್ತೈತಿ. ಅದ್ರಾಗ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಬೇಕು. ಸೂಪರಾಗಿರ್ತದೆ ರೀ. ಇವತ್ತಿನ ನೋಡಿರಿ ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಇವ್ನು ಭಾಳ ರೀ. ಮತ್ತು ಇನ್ನೊಂದು ಏನಂದ್ರೆ ಇವನ್ನ ನಾವು ಎಣ್ಣೆಗೆ ಬೇಡ, ನಮ್ಗೆ ಕರಿಯೋದು ಬೇಡ ಅಂದ್ರೆ ಕುದಿಸ್ಬೋದು ಕೂಡ ನಡಿತೈತಿ. ಯಾಕಂದ್ರೆ ಅವು ಕೂಡ ಟೇಸ್ಟ್ ಅನ್ನಿಸ್ತಾವೆ. ಎಣ್ಣೆ ಒಳಗೆ ನಾವು ಕರಿಯೋದು ಬೇಡ ಅಂತಂದ್ರೆ ಇವನ್ನ ಸೇಮ್ ಹೆಂಗೆ ನಾವು ಈಗ ಎಲೆ ಲಟ್ಟಿಸಿ ಹುಣ್ಗ ತುಂಬಿ ಅದನ್ನೆಲ್ಲ ಮಡ್ಚೇವಲ್ಲ ರೀ. ಆಮೇಲೆ ಹೆಸರು ಕುದ್ಸಕ್ಕೆ ಇಟ್ಟಂದ್ರೆ ಹೆಸರಿಟ್ಟು ನೀರನ್ನು ಕುದಿಯೋಕ್ಕಿಟ್ಟು ಸ್ಟೀಮ್ ಮಾಡ್ತೇವಲ್ಲ ರೀ, ಹಂಗೆ ಮಾಡಿದಂಗೆ ನೋಡಿರಿ. ಬೇಕಾದ್ರೆ ನೀವು ಅದ್ರಾಗ ಇಟ್ಟು ಮಾಡಿರಿ ನಡಿತೈತಿ. ಕುದಿಸಿದ ಕಡುಬು ಅಂತ ಬರ್ತೈತಿ.
ಹಾಗೂ ಮಾಡಿ ನಡಿತೈತಿ. ಮತ್ತು ನಮಗಿಲ್ಲ ನಡಿತೈತಿ ಆಯಿಲ್ ಫುಡ್ ತಿಂದ್ರೆ ನಡಿತೈತೆ ಅಂದ್ರೆ ಈ ಥರ ನೀವು ಕರ್ಕೊಂಡು ಕೂಡ ಮಾಡ್ಬೋದು. ಮೊದಲ ನಮ್ಮ ವಾರದವ್ರು ರೀ ನಮ್ಮ ಕಡೆ ಈ ಇದಕ್ಕೆ ಹೋಗ್ತಾರೆ ರೀ, ಎಲ್ಲಂದ್ರೆ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾರೆ ರೀ. ನಮ್ಮ ಅವ್ವ ಮಾಡಕಾದ್ರೆ ಒಂದೊಂದು ಸೇರು ಅಂದ್ರೆ 1 kg ಅಷ್ಟು ಬೇಳೆ ಹಾಕ್ತಿರಿ ರೀ. ನಾವು ಅಂದ್ರೆ ಅಲ್ಲಿ ಉಡಿ ತುಂಬಾಕಂದ್ರೆ ಹಡ್ಡಲ್ಗಿ ತುಂಬಿಸ್ತಾರೋ, ಹಡ್ಡಲ್ಗಿ ತುಂಬಿಸಿ ಅಲ್ಲೇ ಒಂದು 25-30 ಕಟ್ಕೊಂಡು ಹೋಕ್ಕಾರ ರೀ. ಆಮೇಲೆ ನಾವು ಮನ್ಯಾಗ ಕೈಯಾಗ ಹಿಡಿದು ಒಂದು ತಿಂತಿದ್ದೀವಿ ರೀ. ಆವಾಗ ಸಣ್ಣ ಹುಡುಗರಾಗ ತಿಂದಂಗೆ ಈಗ ತಿನ್ನೋಕ್ಕಾಗೋದಿಲ್ಲ. ಫ್ರೆಂಡ್ಸ್ ಒಳಗೆಲ್ಲ ಹೋದ ಅವನಷ್ಟು ಕೂಡಿ ತಿಂತಿದ್ದೀವಿ ರೀ. ಅದೊಂಥರ ಖುಷಿನೇ ಬೇರೆ ಇರ್ತೈತಿ ಹಳ್ಳಿ ವಾತಾವರಣನಾಗ. ಆದ್ರೆ ಈಗ ಅದ ಸ್ವೀಟ್ ನಮ್ಗೆ ತಿನ್ನಕ್ಕೆ ಇದಾಗೋದಿಲ್ಲ ರೀ, ಯಾಕಂದ್ರೆ ಡಯಟ ಅದು ಇದು ಅಂಥೇಳಿ ಈಗ ಹಂಗಾಗಿಬಿಟ್ಟೈತೆ ರೀ. ಪ್ರತಿಯೊಬ್ರದ್ದು ರೀ ಅವಾಗ ಮೊದಲಿನ ಮನುಷ್ಯರು ಏನು ತಿಂದಾರಲ್ಲ ಅವ್ರು ತಿಂದಷ್ಟು ನಾವು ಏನು ತಿನ್ನೋಕ್ಕಾಗೋದಿಲ್ಲ ರೀ. ಅದೇ ರೀತಿ ಈಗ ನಾವು ತಿನ್ಬೇಕಂತಂದ್ರೂ ನಮಗೀಗೇನೋ ಡಯಟ ತಿನ್ನಬಾರ್ದು ಹಂಗೆ ಇದಾಗಿಬಿಟ್ಟೈತಿ. ಅದಕ್ಕಾಗಿ ನೀವು ಕೂಡ ಮಾಡಿರಿ, ವರ್ಷದಾಗ ಒಮ್ಮೆರ ಮಾಡಿರಿ, ಒಂದು 6 ತಿಂಗಳಿಗೊಮ್ಮೆರ ಮಾಡಿರಿ, ಸೂಪರಾಗಿರ್ತಾವೆ. ನೀವು ಆಯಿಲ್ ಫುಡ್ಡಾಗ ಬೇಡ ಅಂತಂದ್ರೆ ನೀವು ಏನು ಮಾಡಿರಿ, ಈ ಥರ ಕುದಿಸಿ ಕೂಡ ತಿನ್ಬೋದು. ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ. ನಮ್ಮ ರೆಸಿಪಿಯನ್ನು ನೀವು ಕೂಡ ನೋಡಿರಿ ಅಲ್ರಿ, ಸಪೋರ್ಟ್ ಮಾಡಿರಿ. ಮತ್ತು ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ. ಮತ್ತು ಮುಂದಿನ ರೆಸಿಪಿ ಒಳಗೆ ಅಥವಾ ಮುಂದಿನ ವ್ಲಾಗ್ನಾಗ ಭೇಟಿ ಕಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಮತ್ತು ಮುಂದಿನ ಒಂದು ವಿಡಿಯೋದಾಗ ಸಿಗ್ತೇನೆ ರೀ.